ಬರೀ ಬಾಯಲ್ಲಿ ಆಟ ಆಡೋದಲ್ಲ, ಏನಂತ ಹೇಳಿ ಫೀಲ್ಡಿಗೆ ಇಳಿದು ಆಡಬೇಕು ಅಂಥೇಳಿ ನಮ್ರತಾ ಅವರು ತನಿಷಾ ವಿರುದ್ಧ ಹೇಳಿದಾರ. ಆಮೇಲೆ ಅವ್ರು ಒಂದು ಮಾತು ಹೇಳಿದ್ದಾರೆ, ಏನಪ್ಪ ಅಂತಂದರೆ ನಂಗೆ ಕಪಾಳು ಹೊಡಿಬೇಕಂತ ಅನಿಸ್ತಿದೆ ನೋಡು ಅವ್ರು ನೋಡಿದ್ರೆ ಅಂತ ಹೇಳಿ ಕೂಡ ಈ ಮಾತನ್ನು ಕೂಡ ನಮ್ರತಾ ಅವರು ತನಿಷಾ ಅವ್ರ ವಿರುದ್ಧ ಮಾತಾಡಿದ್ದಾರೆ ಅಂತಲೇ ಹೇಳ್ಬೋದು. ಈ ಒಂದು ಬಿಗ್ ಬಾಸ್ ಮನೆಯಾಗ ಮೊದಲನೇ ದಿನದಿಂದ ಕೂಡ ನಾವು ನೋಡ್ತಾನೆ ಇದ್ದೀವಿ, ತನಿಷಾ ಅವ್ರು ಅಂತಂದರೆ ನಮ್ರತಾ ಅವರಿಗೆ ಆಗಿನೇ ಬರವಲ್ತ ಅಂತಲೇ ಹೇಳ್ಬೋದು. ನಮ್ರತಾ ಅವ್ರ ತಲೆ ಎಷ್ಟು ಕ್ಲೋಸ್ ಆಗಿ ಮಾತಾಡಬೇಕು, ಅವ್ರ ಜೊತೆ ಹೋಗ್ಬೇಕಂತ ಹೇಳಿ ತನಿಷಾ ಅವ್ರು ಬಂದರೂ ಕೂಡ ನಮ್ರತಾ ಅವರು ಅವ್ರನ್ನ ಆ ಕ್ಷಣಕ್ಕೆ ಮಾತ್ರ ಕರ್ಕೊಂತಾರ, ಆಮೇಲೆ ಮತ್ತೆ ಅವ್ರ ಬುದ್ಧಿ ತೋರಿಸ್ತಾರೆ ಅಂತಾನೆ ಹೇಳ್ಬೋದು. ಈ ಒಂದು ಆಟದಲ್ಲಿ ಅವ್ರು ಹೇಳಿರೋದು ಕೂಡ ತಪ್ಪೇನಲ್ಲ ಅಂತಾನೆ ಅನಿಸ್ತದೆ. ಯಾಕಂತಂದ್ರೆ ಈಗ ನಮ್ರತಾ ಅವರು ನೋಡಿದ್ರಲ್ವಾ, ಅವ್ರು ಕೂಡ ಆಡಿದಾರ, ಆಮೇಲೆ ಬಟ್ಟೆ ಎಲ್ಲ ಒಗ್ದಿದಾರಲ್ವಾ. ಈ ಒಂದು ಬಟ್ಟೆ ಒಗ್ದಿರೋದ್ರಲ್ಲಿ ನಾನು ಕೂಡ ಚೆನ್ನಾಗಿ ಆಡಿದ್ದೀನಿ, ನೀನು ಬರೇ ಬಾಯಿ ಮಾತಲ್ಲಿ ಆಡಬೇಡ, ಆಡೋದಿದ್ರೆ ಫೀಲ್ಡಿಗೆ ಇಳಿದು ಆಡು ಅಂತೆಲ್ಲ ಹೇಳಿದ್ದಾರೆ. ಈ 3 ದಿನ ಆಯ್ತು ನಾವು ನೋಡೋಕೆ ಏನು ಆಡಿದಿರಿ ನೀವು ಅಂಥದ್ದು ಏನು ಮಾಡಿದಿರಿ ನೀವಲ್ಲ, ಬರೇ ಮಾತಾಡೋದು ಬಿಟ್ಟರೆ ಏನೂ ಇಲ್ಲ. ಸಂಜೆ ತನಕ ಬೆಳಗ್ಗೆ ತನಕ ಮಾತಾಡಂದ್ರೂ ಕೂಡ ಮಾತಾಡ್ತೀರಾ ನೀವು, ಬರೀ ಮಾತಲ್ಲೇ ಇದು ಮಾಡ್ತೀರಾ ನೀವು ಅಂಥೇಳಿ ತನಿಷಾ ಅವ್ರ ವಿರುದ್ಧ ಮಾತಾಡಿದ್ದಾರೆ ನಮ್ರತಾ ಅವ್ರು ಅಂತಲೇ ಹೇಳ್ಬೋದು ಇಲ್ಲಿ. ಆಮೇಲೆ ಎಲ್ಲರೂ ಕೂಡ ಈ ಒಂದು ಇದರಿಂದಾಗಿ ಬೇಜಾರಾಯ್ತಾರೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಈಗ ಇವ್ರು ನಮ್ರತಾ ಅವರು ಬಿಟ್ಕೊಡೋ ಮಾತೇ ಇಲ್ಲ ಅಂತ ಹೇಳಿದರು, ಅಲ್ಲಿ ತನಿಷಾ ಅವ್ರು ಕೂಡ ಬಿಟ್ಕೊಡೋ ಮಾತೇ ಇಲ್ಲ ಅಂತ ಹೇಳಿದ್ರಲ್ವ. ಅಂದರೆ 500 ಪಾಯಿಂಟ್ಸ್ ನಮಗೂ ಬೇಕು ಅವ್ರಿಗೂ ಬೇಕಂತ ಹೇಳಿ ಇತ್ತಲ್ವ. ಈ ಒಂದು ಇದರಲ್ಲಿ ಒಮ್ಮತ ಮತದಿಂದ ಒಂದೇ ಟೀಮಿಗೆ ಬರ್ಬೇಕಂತೇಳಿ ಬಿಗ್ ಬಾಸ್ ಅವರು ಹೇಳಿದರು. ಆದ್ರೆ ಈ ಕಡೆ ಇವರು ರೆಡಿ ಇಲ್ಲ, ಆ ಕಡೆ ತನಿಷಾ ಅವರು ಕೂಡ ರೆಡಿ ಇಲ್ಲ, ಇಬ್ಬರು ಕೂಡ ರೆಡಿ ಇರಲಿಲ್ಲ. ಹಾಗಾಗಿ ಆ ದುಡ್ಡನ್ನು ವಾಪಸ್ ಬಿಗ್ ಬಾಸ್ ಅವರೇ ತೊಗೊಂಡ್ರು. ಇದರಿಂದ ಸಖತ್ ಇಬ್ಬರಿಗೂ ಬೇಜಾರಾಯ್ತು ಅಂತಲೇ ಹೇಳ್ಬೋದು. ಬಟ್ ಒಬ್ರಿಗೊಬ್ರು ಬಿಟ್ಕೊಡೋ ಮಾತೇ ಇಲ್ಲ ಅಂತ ಹೇಳಿ ಜಿದ್ದಿಗೆ ನಿಂತಿದ್ರಲ್ವಾ. ಆಮೇಲೆ ನಮ್ರತಾ ಅವ್ರೀಗ ಅಪೋಸಿಟ್ ಟೀಮ್ ಅಂತ ಹೇಳಿ ಹೋದಾಗ ಚೆನ್ನಾಗಿ ಆಡ್ತಾರೆ, ಅವರು ಚೆನ್ನಾಗಿ ಆಡೋದು ಕಾಣಿಸಕತ್ತದ. ಆಮೇಲೆ ಅವ್ರು ಚೆನ್ನಾಗಿ ಆಡವಲ್ರು, ನಾನು ವರ್ತು ಸಂತೋಷ್ ಅವ್ರು ಕಂಪೇರ್ ಮಾಡಿದ್ರೆ ಅಂತ ಹೇಳಿ ತನಿಷಾ ಅವ್ರು ಹೇಳಿರೋ ಮಾತಿಂದಾಗಿನೇ ಅವ್ರು ಫುಲ್ ಕೋಪ ಬಂದದ ಅಂತಲೇ ಹೇಳ್ಬೋದು. ಆಮೇಲೆ ಆಟ ಆಡೋವಾಗ ಕೂಡ ತುಂಬ ಮಾತಾಡಕತ್ತಿದ್ರಲ್ಲಿ, ಏನು ಒದರ್ತಾರೆ, ನನ್ನ ಕಿವಿನೇ ಬ್ಯಾನ್ ಆಯ್ತು ನೋಡ್ರಿ, ಸಾಕಾಯ್ತು ಇಲ್ಲಿ ನೋಡ್ರಿ ಎಷ್ಟು ದಪ್ಪ ಆಗಿದೆ, ಹೆಂಗಾಗ್ಯದ ನೋಡ್ರಿ ಕಿವಿ ಅಂತೇಳಿ ತೋರ್ಸಕತ್ಬಿಟ್ಟಿದ್ರು ನಮ್ರತಾ ಅವರು. ಈಗ ಆಟ ಅಂತ ಹೇಳಿ ಬಂದಮೇಲೆ ಆಡಲೇಬೇಕು, ಅದು ಏನೇ ಆಗಲಿ ಹೆಂಗೆ ಆಗಲಿ. ಆದ್ರೆ ತನಿಷಾ ಅವರು ಸ್ವಲ್ಪ ಬಾಯಿ ಕಮ್ಮಿ ಮಾಡಿದರೆ ಚೆನ್ನಾಗಿರ್ತದೆ ಅಂತ ಹೇಳಿ ಅನ್ಸಕತ್ತದ. ಯಾಕಂತಂದರೆ ಈಗ ಎಲ್ಲರೂ ಕೂಡ ಆಟ ಆಡಕತ್ತಾರೆ. ಈಗ ಇವ್ರ ಟೀಮ್ ಅವ್ರ ಟೀಮ್ ಅಂತ ಹೇಳಿ ಈಗ ಇವ್ರ ಟೀಮಿಗೆ ಅವ್ರು ಮಾತಾಡೋದು, ಅವ್ರ ಟೀಮ್ಗೆ ಇವ್ರು ಮಾತಾಡೋದು ಎಷ್ಟು ಕರೆಕ್ಟಾಗಿ ಮಾತಾಡ್ತಾರೋ ಇವ್ರು ಕೂಡ ಅಷ್ಟೇ ಕರೆಕ್ಟಾಗಿ ಮಾತಾಡ್ತಾರೆ. ಆದರೆ ಸ್ವಲ್ಪ ವಾಯ್ಸ್ ಜಾಸ್ತಿ ಇದೆ ಅಷ್ಟೇ, ಅದು ಬಿಟ್ಟರೆ ಏನಿಲ್ಲ ತನಿಷಾ ಅವ್ರದ್ದು ಅಂತಲೇ ಹೇಳ್ಬೋದು. ಆದರೆ ಇಲ್ಲಿ ತನಿಷಾ ವಾಯ್ಸ್ ಅಂದರೆ ಇರಿಟೇಟ್ ಆಗಕತ್ಬಿಟ್ಟದು ಇವ್ರಿಗೆ ನಮ್ರತಾ ಅವ್ರಿಗೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಅವರೇ ಹೇಳಿದ್ದಾರೆ, ಏನು ಬರೀ ಮಾತಾಡ್ತಾನೆ ಇರ್ತಾರ, ಒಡ್ಡಿಬೇಕು ಕಪಾಳಗೆ ಅಂತೇಳಿ ಅನ್ಸಕತ್ತದ ನನಗಂತ ಹೇಳಿ ಕೂಡ ಅವ್ರು ಹೇಳಿದಾರ. ಈ ಮನೆಗೆ ಇನ್ನೊಂದು ಅಬ್ಸರ್ವ್ ಮಾಡಿದ್ರೆ ತುಂಬ ಇಂಗ್ಲೀಷ್ ಮಾತಾಡಕತ್ತಾರ. ಮತ್ತೆ ಬಿಗ್ ಬಾಸ್ ಅವರು ಏನು ಪನಿಷ್ಮೆಂಟ್ ಕೊಡ್ತಾರೋ ಗೊತ್ತಿಲ್ಲ, ಈ ವಾರ ಎಲ್ಲ ಟಾಸ್ಕ್ಗಳೆಲ್ಲ ಆದಮೇಲೆ ಪನಿಷ್ಮೆಂಟ್ ಕೊಡ್ತಾರೆ ಅಂತ ಹೇಳಿ ಅನ್ಸಕತ್ತದ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಇನ್ನು ನಮ್ರತಾ ಅವರು ತನಿಷಾ ಅವರು ಅದು ಯಾವಾಗ ಒಂದಾಗ್ತಾರೋ ಯಾವಾಗ ದೂರ ಆಗ್ತಾರೋ ಅಂತಲೇ ಗೊತ್ತಾಗಂಗಿಲ್ಲ ಅಂತಲೇ ಹೇಳ್ಬೋದು. ಇವತ್ತು ಚೆನ್ನಾಗಿದ್ರೆ ನಾಳೆ ಮತ್ತೆ ಜಗಳ ಆಡ್ತಾರೆ, ನಾಡ್ದ ಚೆನ್ನಾಗಿದ್ರೆ ಆಮೇಲೆ ನಾಡ್ದ ಒಂದಾಗ್ತಾರೆ. ಈ ಥರ ಮಾಡಕತ್ತಾರ ಅವರು. ಹೇಳೋಕ್ಕೆ ಬರವಲ್ತು ಯಾರ್ಯಾರು ಹೆಂಗೆ ಆಡಕತ್ತಾರ ಅಂತ ಹೇಳಿ ನಿಮಗೆ ಗೊತ್ತಾಗಿದೆ ಅಂತ ಹೇಳಿ ಅನ್ಕೊಳಕತ್ತೀನಿ. ಆದಷ್ಟು ಬೇಗ ಎಲ್ಲರೂ ಕೂಡ ಒಂದಾಗಬೇಕಂತ ಹೇಳಿ ಅನ್ಸಕತ್ತದ. ಯಾಕಪ್ಪ ಅಂತಂದರೆ ಈಗ ಈ ಬಿಗ್ ಬಾಸ್ ಮನ್ಯಾಗ ಎಷ್ಟು ದಿನ ಇರ್ತಾರ್ರಿ, ಇನ್ನು 3 ವಾರ ಇದಾವೆ ಅಷ್ಟೇ. ಈಗ ಎಲ್ರಿಗೂ ಕೂಡ ನಾನು ಕ್ಯಾಪ್ಟನ್ ಆಗ್ಬೇಕಂತ ಹೇಳಿ ಆದರೆ ಇಲ್ಲಿ ನಮ್ರತಾ ಅವ್ರಿಗೆ ಅತಿಯಾಗಿ ನಾನು ಕ್ಯಾಪ್ಟನ್ ಆಗಲೇಬೇಕನ್ನೋದಾದಲ್ಲ, ಅದಕ್ಕೆ ಅವರು ಕೂಡ 500 ಪಾಯಿಂಟ್ ಬಿಟ್ಕೊಳ್ಳೋ ಮಾತೇ ಇಲ್ಲ ಅಂತ ಹೇಳಿ ಹೇಳಿದಾರ. ನೋಡೋಣ ಇನ್ನು ಯಾವ ಥರ ಆಡ್ತಾರೆ ಅಂತ ಹೇಳಿ. ಯಾಕಂದರೆ ಇವತ್ತು ನಾಳೆ ನಾಡ್ದ ಕೂಡ ಟಾಸ್ಕ್ ಆಡೋದಾದ, ಅದು ಯಾವ ಥರ ಟಾಸ್ಕ್ ಬರ್ತದೋ, ಹೆಂಗೆ ಆಡ್ತಾರೋ, ಯಾರಿಗೆ ಎಷ್ಟೆಷ್ಟು ಪಾಯಿಂಟ್ ಬರ್ತದೋ ನೋಡೋಣ ಕಾದು. ಯಾವ ಟೀಮ್ ಗೆಲ್ಬಹುದು ಅಂತ ಹೇಳಿ ನಿಮ್ಗೆ ಅನ್ಸಕತ್ತದ ಅಂತ ಹೇಳಿ ಕಮೆಂಟ್ನಾಗೆ ತಿಳಿಸ್ರಿ. ಇನ್ನು ಇದೇ ಥರ ಮತ್ತಷ್ಟು ವೀಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.